ನಮಸ್ಕಾರ ಮೇಡಮ್. ಹೋದ ತಿಂಗಳು 18ನೇ ತಾರೀಕು ನಮ್ಮ ಮಗಳದು ಎಂಗೇಜ್ಮೆಂಟ್ ಇತ್ತು ಮೇಡಮ್. ಏನ್ ಮಗಳ ಹೆಸರು? ಮಗಳ ಹೆಸರು ದೇವಿ ಕರಾಡಿ. ಆನೆಕಲ್ಗೆ ಫಿಕ್ಸ್ ಮಾಡಿದ್ವಿ. ನಮ್ಮ ಹುಡುಗಿನೇ ಗಂಡು ಅದೇ ಗಂಡು ಬೇಕಂತ ಇಷ್ಟಪಟ್ಟು ಒಪ್ಕೊಂಡಿದ್ಲು ಮೇಡಮ್. ಏನು ಓದಿಸಿದ್ದೀರಿ? ಸೆಕೆಂಡ್ PUC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಕಾಲೇಜ್ ಏನ್ ಮಾಡ್ತಾರೆ? ಗಂಡು ಬಂದು ಗೊಂಬೆ ಕೆಲಸ ಮಾಡ್ತಾಳೆ. ಆ ಗಂಡೆ ಬೇಕು ಅಂತ ಇಷ್ಟಪಟ್ಟು ಒಪ್ಕೊಂಡ್ಲು. ನಮ್ಮ ಅಣ್ಣನ ಮಗನೇ ಆಗ್ಬೇಕು ಮೇಡಮ್. ನಮ್ಮ ಅಣ್ಣನ ಮಗನೇ ಮೇಡಮ್. ಒಪ್ಕೊಂಡಿದ್ಲು. ಒಡವೆ ಬಟ್ಟೆ ಎಲ್ಲ ತಗೊಂಡು ಎಂಗೇಜ್ಮೆಂಟ್ಗೆ ಎಲ್ಲ ಏನು ಬೇಕೆಲ್ಲ ತಗೊಟ್ಟಿದ್ವಿ. ಬಂದು 13ನೇ ತಾರೀಕು ಬಂದು ನಮ್ಮ ಮಗಳು ಇಲ್ಲ ಮೇಡಮ್, ಹಿಂಗೆ ಎಸ್ಕೇಪ್ ಆಗ್ಬಿಟ್ಟಿದೆ. ಎಲ್ಲಿ ಹೋಗಿರ್ಬೋದು? ನನಗಂತೂ ಗೊತ್ತೇ ಇಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ಹುಡುಕಕ್ ಪ್ರಯತ್ನ ಮಾಡಿದ್ರ? ಎಲ್ಲ ಹುಡುಕಿದ್ವಿ. ಎಲ್ಲಿ ಹುಡುಕಿದ್ರಿ? ಧರ್ಮಾವರಂ. ಅದೇನ್ ಧರ್ಮಾವರಂ? ಅಲ್ಲಿ ಹಿಂಗೆ ಶಾಸ್ತ್ರದವರೆಲ್ಲ ಹೇಳಿದ್ರು. ಶಾಸ್ತ್ರದೇವರು ಹೇಳಿದ್ರು ಮೇಡಮ್, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ. ತಿರುಪತಿ ಎಲ್ಲ ಕಡೆ ನೋಡಿದ್ವಿ. ನೀವ್ ಎಲ್ಲಿಯವರು ರಘು ಅವ್ರೆ? ನಾವು ವಿಜಯನಗರ ಮೇಡಮ್. ವಿಜಯನಗರ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ನಾವು ಹಿತ್ತಾಳೆ ಕೆಲಸ ಮಾಡೋದು, ಗೊಂಬೆ ಕೆಲಸ ಮಾಡೋದು. ಗೊಂಬೆ ಕೆಲಸ ಮಾಡ್ತೀರಿ. ಏನಾದ್ರೂ ಸಂಶಯ ಇತ್ತಾ? ಮಗಳು ಯಾರ ಜೊತೆ ಏನಾದ್ರು ಪ್ರೀತಿ ಪ್ರೇಮ ಆ ಥರದ ಸಂಶಯ ಇತ್ತಾ? ಆ ಥರದ್ದು ನಮ್ಗೇನು ಕಂಡು ಬಂದಿಲ್ಲ. ಆ ಥರ ಏನಿಲ್ಲ ಮೇಡಮ್. ಇತ್ತೀಚೆಗೆ ಹೋದ ವರ್ಷ ಹಿಂಗಿತ್ತು. ಅಂದರೆ ನಮ್ಮ ಗ್ಯಾರೇಜಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ. ನನ್ನ ತಮ್ಮನ ಗ್ಯಾರೇಜಲ್ಲಿ ಒಬ್ಬ ಶಬೀರ್ ಅಂತ ಕೆಲಸ ಮಾಡ್ತಾ ಇದ್ದ. ಅಂದರೆ ಅದು ಇದು ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ. ಅವನು ಚಿಕ್ಕ ಹುಡುಗನಿಂದ ನಾವೇ ಸಾಕೊಂಡಿದ್ದ. ಅವನು ಮನೆ ಮಗನ ಥರನೇ ಇದ್ದ. ಎಲ್ಲರೂ ಅಣ್ಣ ತಮ್ಮದಿರ ಥರನೇ ಮಾತಾಡ್ತಾ ಇದ್ವಿ. ಹಂಗೆ ಇರ್ಬೇಕು, ನಮಗೇನು ಸಂಶಯ ಬರಲ್ಲ ನಮಗೆ. ಅವಾಗ ಏನಾಯ್ತು ಅಂತಂದರೆ ಗೊತ್ತೇ ಇಲ್ಲ ರಿಯಲಿ ಬಿಡಿ. ಅದು ಆ ಥರದ ಭಾವನೆನೇ ಇರಲಿಲ್ಲ. ಅಣ್ಣ ಅಂತಂತಾರೆ, ಇವರು ಅನ್ನೋರು ಅವರು ಅನ್ನೋರು. ಆ ಥರದ್ರಲ್ಲಿ ಏನಾಯ್ತು ಅಂತಂದರೆ ಚಿಕ್ಕ ಹುಡುಗರಲ್ಲ, ಇವರು ಚಿಕ್ಕ ಹುಡುಗರು. ಆಮೇಲೆ ತಿರುಗಿ ಏನಾಯ್ತು ಅಂತಂದರೆ 1 ವರ್ಷ ಆದಮೇಲೆ ಈಗಾಗಲೇ ಮದುವೆ ಇದಾಯ್ತು. 1 ವರ್ಷದಿಂದ ಮೇಡಮ್ ನಮ್ಮ ಮಗ ಹೇಳ್ದ ಈ ಥರ ನಮ್ಮ ಹುಡುಗಿ ಮಾತಾಡ್ತೈತೆ ಅಂತ ಹೇಳಿದ ಅಷ್ಟೇ. ಆಮೇಲೆ ಏನು ಮಾಡಿದ್ವಿ, ಸರಿ ನಮ್ಮ ಮಗಳು ಕಾಲೇಜ್ ಬಿಡಿಸಿ 1 ವರ್ಷ ಆಯಿತು, ಮನೇಲಿ ಇಟ್ಕೊಂಡ್ವಿ. ಆ ಹುಡುಗನು ಬಂದು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟ. ಆ ಹುಡುಗನೂ ಇರಲಿಲ್ಲ. ನಿಮ್ಮ ಗ್ಯಾರೇಜಲ್ಲಿ ಇಲ್ಲ? ನಮ್ಮ ಗ್ಯಾರೇಜಲ್ಲಿ ಇಲ್ಲ, ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಅವನು 1-2 ವರ್ಷನೇ ಆಗೋಯ್ತು. ಇಲ್ಲೇ ಇಲ್ಲ, 1.5 ವರ್ಷ ಆಯ್ತೇನೋ ಹೋಗಿ ಅವನು. ಇವಾಗ ನೋಡಿದ್ರೆ ದಿಢೀರ್ ಅಂತ ನಮ್ಮ ಮಗಳು ಕಾಣಿಲ್ಲ. ಮಗ ಅಂದ್ರಲ್ಲ, ಮಗ ಏನ್ ಮಾಡ್ತಾನೆ? ನಮ್ಮ ಮಗ ಬಂದು ಮೊಬೈಲ್ ಸರ್ವಿಸ್ ಅಂಗಡಿ ಇಟ್ಕೊಂಡಿದ್ದಾನೆ ಮೇಡಮ್. ನಮ್ಮ ಮನೆ ಮುಂದೆನೇ ಅಂಗಡಿ. ಎಷ್ಟು ದೊಡ್ಡವನ್ ಮಗ? 22 ವರ್ಷ. ಮಗನಿಗೆ ಮದುವೆ ಮಾಡಿದ್ದೀರಾ? ಇಲ್ಲ ಮೇಡಮ್, ಇನ್ನೂ ಮಾಡಿಲ್ಲ. ಮಗಳೇ ಫಸ್ಟ್ ಮದುವೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಲೇಡಿ ಬಂದು ನಮ್ಮ ಎಲ್ಲ ಸೇರಿ ಎಲ್ಲೋ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಂತ ಮೆಸೇಜ್ ಗೊತ್ತ. ನಮ್ಮ ಫ್ರೆಂಡೇ ಮೇಡಮ್ ಅವರು, ಫ್ಯಾಮಿಲಿ ಫ್ರೆಂಡ್. ಅವ್ರಿಗೆ ನಾವೇ ಮದುವೆ ಮಾಡಿದ್ದ. ನಮ್ಮ ಅಪ್ಪ ನಮ್ಮ ಅಮ್ಮನೇ ಮದುವೆ ಮಾಡಿದ್ದವ್ರು. ನಿಮ್ ಸಂಬಂಧನ? ನಮ್ಮ ಸಂಬಂಧ ಅಲ್ಲ, ಬೇರೆ ಸಂಬಂಧನೇ. ನಾವೇ ಮದುವೆ ಮಾಡಿದ್ವಿ. ಅವರಿಬ್ರು ಇದ್ ಮಾಡ್ಕೊಂಡ್ ಬಂದಿದ್ರು. ಸರಿ, ಅವ್ರಿಗೆ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ. ನಮ್ಮ ಅಪ್ಪ ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ ಈಗ ಎಲ್ಲಿದ್ದಾರೆ? ಈಗ ಬಂದಿದ್ರಲ್ಲ ಮೇಡಮ್, ಇಲ್ಲಿ ಬಂದಿದ್ರು. ಅವ್ರು ಬಂದು ಹಂಗೆ ಅಲ್ಲ, ವಾಸ ಇರೋದೆಲ್ಲಿ? ದಾಸರಳ್ಳಿಲೇ ಇರೋದು. ನಮ್ಮನೆ ಆಪೋಸಿಟ್ ಆ ಕಡೆ ಇದ್ದಾರೆ. ಏನ್ ಮಾಡ್ತಾರೆ ಈಗ ಅವರು? ಅವರು ಜಿಮ್ಗೆ ಹೋಗ್ತಾರೆ. ಇಲ್ಲಿದು ಯೋಗ ಕ್ಲಾಸ್ ಎಲ್ಲ ಮಾಡ್ತಾರೆ. ಅವ್ರ ಗಂಡ ಬಂದ್ಬಿಟ್ಟು BTCಲಿ ಬುಕ್ಕಿ. ಆಮೇಲೆ ತಿರ್ಗು ಟೌನ್ ಹಾಲಲ್ಲಿ ದಾಸಿ ಅಂತ ಅಂದ್ಬಿಟ್ಟು ಲೈವ್ ಬ್ಯಾಂಡ್ ಇಕ್ಕವ್ರೆ. ಈ ಪಬ್ಬು ರೆಸ್ಟೋರೆಂಟ್ ಇಕ್ಕವ್ರೆ. ಅದ್ರಲ್ಲಿ ಸಿಂಡಿಕೇಟ್ ಆಗಿ ಅವರು ಕೆಲಸ ಮಾಡ್ತಾರೆ. ಅವ್ರ ಗಂಡ ಸಿಂಡಿಕೇಟ್. ಸರಿ. ಈಕೆ ಮೇಲೆ ಏನ್ ಸಂಶಯ ನಿಮ್ಗೆ? ಈಕೆನೆ ಕಳ್ಸಿರೋದು ಮೇಡಮ್. ಯಾಕೆ? ಯಾವ ಲಾಭಕ್ಕಾಗಿ? ಅವರು ಹೇಳೋದೇನೋ, ಅವರು ಮಾತಾಡ್ತಾ ಇದ್ರು, ಕಳ್ಸು ಅಂತ ಕೇಳೋದು, ನಾನು ಕಳಿಸ್ದೆ ಅಂತ ಹೇಳ್ತಾರೆ. ಈ ತರ ಹೇಳ್ತಾಳೆ, ನಾನೇ ಕಳ್ಸಿದ್ದು. ಯಾರ ಹತ್ರ ಹೇಳಿದ್ರು ಹಾಗಂತ? ನಮ್ಮ ಹತ್ರನೇ ಹೇಳುದು. ನಾವು ಕಂಪ್ಲೇಂಟ್ ಕೊಟ್ವಿ. ಹೇಳಿದ್ದು ನಮ್ಮ ಹತ್ರ ಹೇಳಲಿಲ್ಲ. ನಾವು ಕೇಳಿದ್ಕೆ ಹೇಳಲಿಲ್ಲ ಅವಳು. ಇಲ್ಲಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲೋಗಿ ಹೇಳುದು. ಇಲ್ಲ ಪೊಲೀಸರಿಗೆ ನಾನೇ ಕಳ್ಸಿದ್ದು, ಮದುವೆ ಮಾಡ್ಕೊಂಬ ಅಂತ ಕಳಿಸ್ದೆ ಅಂತ ಹೇಳ್ತಾಳೆ ಮೇಡಮ್. ಯಾಕಂತೆ ಹಾಗೆ? ಅದೇನ್ ದ್ವೇಷ ಏನು ಅಂತ ಏನು ಹೇಳಲ್ಲ. ಕಳಿಸ್ದೆ. ನನ್ನ ಮಗ ಹೋಗಿ ಬರ್ತಾ ಇದ್ದ ಅವ್ರ ಮನೆಗೆ. ನನ್ನ ಮಗನ್ನೇ ಹೆಲ್ಪ್ ತಗೊಂಡ್ಲು ಅವಳು. ಏನೋ ಗೊತ್ತಿಲ್ಲ ಮೇಡಮ್. ನನಗೆ ಇದುವರೆಗೂ ನಾನು ಏನು ಕೇಳಲಿಲ್ಲ. ಯಾಕಂದ್ರೆ ಮೆಜಾರಿಟಿಗೆ ಬಂದವನೇ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೆ. ಮಗನ ಹೆಲ್ಪ್ ಮಗಳನ್ನ ಕಳ್ಸಕ್ ತಗೊಂಡಿರ್ಬೇಕು ಅನ್ನಿಸ್ತಿದೆ. ನಮ್ಮ ಮಗನಿಗೆ ಒಂದು 30,000 ರೂಪಾಯಿ ಅಮ್ಮನ ಹತ್ರ ಬಡ್ಡಿಗೆ ತಗೊಂಡಿದ್ವಿ. ಫ್ಯಾಮಿಲಿ ಫ್ರೆಂಡ್ ಅಂಗಡಿಗಂತ. ಅದು ಮಾಮೂಲಿ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಸ್ವಲ್ಪ ದಿವಸ ನಾವು ಅವಳನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಅಷ್ಟೊಂದು ನಾವು ಮಾತಾಡ್ತಾ ಇರ್ಲಿಲ್ಲ. ಸ್ವಲ್ಪ ಅಮ್ಮನ್ ನನ್ಗೆ ಇಷ್ಟ ಆಗ್ಲಿಲ್ಲ, ಅಷ್ಟು ಮಾತಾಡ್ತಾ ಇರ್ಲಿಲ್ಲ. ಇನ್ನ ಇಲ್ಲ, ನಮ್ಮ ಮಗನೇ ಅದಕ್ಕೆ ತಗೊಂಡಿದ್ದು. ಬಡ್ಡಿಗೆ ತಗೊಂಡಿದ್ದ 30,000 ರೂಪಾಯಿ ನಾವೇ ಹೇಳಿ ಕೊಡ್ಸಿದ್ವಿ 1 ವರ್ಷದ ಹಿಂದೆ ಅವಳಿಗಷ್ಟೇ. ಆಮೇಲೆ ಅವರು ಚೆನ್ನಾಗಿ ಪರಿಚಯ, ಮಾಮೂಲಿ ಫ್ರೆಂಡ್ ಅಲ್ವಾ, ಮಾತಾಡ್ತಾ ಇದ್ಲು, ಬರ್ತಾ ಇದ್ಲು, ಊಟ ಮಾಡ್ತಾ ಇದ್ಲು ಹಂಗೆ. ಆಮೇಲೆ ಸ್ವಲ್ಪ ದಿವಸ ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಆ ಅಮ್ಮನ ಬಗ್ಗೆ. ನಾನು
ಸ್ವಲ್ಪ ಡ್ರಾಪ್ ಮಾಡಿ ನಿಲ್ಲಿಸ್ದೆ ಅವಳನ್ನ. ಅವ ಎಮ್ಮನ ಏನು ದ್ವೇಷ ಆಯ್ತಾ ಗೊತ್ತಿಲ್ಲ ಮೇಡಮ್. ನಮಗೂ ಒಂದು ಮಾತು ಹೇಳಲಿಲ್ಲ ಮೇಡಮ್. ನನ್ನ ಮಗಳಿಗೆ ಕಳಿಸಿ 2 ತಿಂಗಳಾಗೈತೆ ಮೇಡಮ್. ನನ್ನ ಮಗಳಿಗೆ ಎಲ್ಲ